ತರ ಆಡ್ತೀಯ? ಈ ಮನೆಯಲ್ಲಿ ರಾಣಿಯಾಗಿ ಬರಿಬೋದು ಅನ್ಕೊಂಡಿದ್ಯಾ? ಇವತ್ತು ತೋರಿಸ್ತೀನಿ. ನಡಿ, ಇವತ್ತೇ ಕೊನೆ. ಇನ್ ಯಾವತ್ತಾದ್ರೂ ಈ ಮನೆಯಲ್ಲಿ ಕಾಣಿಸ್ಕೊಂಡ್ರೆ ಸಾಯಿಸ್ಬಿಡ್ತೀನಿ. ಬಿಡೋಳ ಕೈನ ಪ್ರೀತಿ ಕೊಟ್ಟು ಸಾಕು ಯೋಗ್ಯತೆ ಅಲ್ಲ ನಿನಗೆ. ಬಿಡೋಳ ಕೈನ ಬಿಡು ಅಂದ. ಯಾಕೆ ನಿನಗೆ ಅವ್ಳ ಕೈ ಹಿಡ್ಕೋಬೇಕಾ? ಸುಂದರಮ್ಮ ಅವನ್ ಪರ ವಹಿಸ್ಕೊಂಡು ಬರ್ಬೇಡ. ನೀನು ಇವನ್ ಹೆಂಡತಿ ಅಲ್ಲ, ಈ ಮನೆ ದಾಸಿ. ನೀನು ನನಗೆ ತಲೆ ಸರಿ ಇಲ್ದಿದ್ದಾಗ ಇವಳನ್ನ ದುಡ್ಕೊಂಡು ಚಂದ್ರಗಿರಿ ಕೇರಿಗೆ ಹೋಗಿದ್ದೆ. ಇಂಥವಳ ಮಗನ ಹೆಂಡತಿ ಅನ್ನೋದಕ್ಕೆ ಅಪ್ಪ ಅನ್ಸ್ಕೊಂಡು ಅವನಿಗೆ ನಾಚಿಕೆ ಆಗಬೇಕು. ಯೋಗ್ಯತೆಯ ಮೌಲ್ಯ ಗೊತ್ತಾ ನಿನ್ಗೆ? ನೀನ್ ಮಾಡಿದ ಕರ್ಮದಿಂದ ಇವಳು ಈ ಮನೆ ಪಾಲ್ದಾರಳಾದ್ಲು. ಇಲ್ಲಾಂದ್ರೆ ಈ ಮನೆ ಹೊಸಲು ತುಳಿಯೋ ಯೋಗ್ಯತೆ ಐತಾ ಇವಳಿಗೆ? ಈ ಚಂದ್ರಗಿರಿ ದೇವದಾಸಿ ನನ್ನ ಕಣ್ಣು ಮುಂದೆ ಇರ್ಕೊಂಡು ನೋಡ್ತಿರೋ ಮಾತುಗಳಾಗ್ಲಿ ನಡ್ಕೋತಿರೋದಂತೂ ಮೊದಲೇ ಸರಿ ಇಲ್ಲ. ನನ್ನ ಗಂಡ ತಪ್ಪು ಮಾಡಿದ್ದಾರೆ ನಿಜ. ಅದೇ ಅವ್ರೀಗ ಹೇಗಿದ್ದಾರೆ ನೋಡೋ. ಮನುಷ್ಯನಿಗೆ ಪಶ್ಚಾತ್ತಾಪ ಶಿಕ್ಷೆಗಿಂತ ಬೇರೆ ಶಿಕ್ಷೆ ಬೇಕೇನೋ? ನಿನ್ ಗಂಡನ ಪಶ್ಚಾತ್ತಾಪ ಶಿಕ್ಷೆಗೆ ನಾನು ಇವಳನ್ನ ಒಪ್ಕೊಳ್ಳ? ಇವಳು ಆ ಧರ್ಮಯ್ಯನ ಪಾಪದ ಮೂಟೆ. ಅದು ನನ್ನ ಮೇಲೆ ಯಾಕೆ ಹೇಳ್ತೀರಾ? ಇವಳು ಅನ್ಯಾಯವಾಗಿ ನನ್ನ ಬದುಕಿಗೂ ಕಾಲಿಟ್ಟಿದ್ದಾಳೆ, ನನ್ನ ತಂಗಿ ಬದುಕಿಗೂ ಅನ್ಯಾಯ ಮಾಡ್ತಿದ್ದಾಳೆ. ಇವಳು ಸರಸಕ್ಕೆ ಅಮಿತಾ ಬಲಿಯಾಗಿದ್ದು ನೋಡಿ ನೀವು ಇವಳು ಪರ ನಿಂತಿದ್ದೀರಲ್ಲ, ಥೂ, ಅಸಹ್ಯ ಅನಿಸ್ತಾ ಇದೆ. ಯಾವ ಘನತೆಗೆ ಒಬ್ಳು ದೇವದಾಸಿ ಕಾಡುಮಲ್ಗೆ ಎಸ್ಟೇಟಿಗೆ ಸೊಸೆ ಆಗ್ಬೇಕು ಹೇಳಿ? ನಿಮಗ್ ತೋಚಿದ ನಿರ್ಧಾರನ ನೀವು ತಗೋಬಹುದು. ನಾಳೆ ಬದುಕಿ ಬಾಳ್ಬೇಕಾದರೂ ನಾವು. ಎಷ್ಟು ದಿವಸ ಅಂತ ಹೀಗೆ ನಗೆಪಾಟ್ಲಿ ಈಡಾಗಬೇಕು ಹೇಳಿ? ಅಪ್ಪ ಅಮ್ಮನಿಗೆ ಘನತೆ ಉಳಿಸ್ಕೊಳಕ್ಕಾಗಿಲ್ಲ ಅಂದ್ರೆ ಮಕ್ಕಳನ್ನ ಬೆಳೆಸೋದಕ್ಕೆ ಬಿಡಿ. ಇವಳು ಮಾಡಿದ ಅನಾಚಾರಕ್ಕೆ ನನ್ನ ತಂಗಿ ಹಿಂಸೆ ಅನುಭವಿಸ್ತಾ ಇದ್ದಾಳೆ. ಊರ್ನವರೆಲ್ಲ ಅನಿಷ್ಟೆ ಮದುವೆಗೆ ಮುಂಚೆ ಗಂಡನ ತಿನ್ಕೊಂಡ್ಲು, ಅಪಶಕನ ಬಾಯಿ ಬಂದಂಗೆ ಮಾತಾಡ್ತಿದ್ದಾರೆ. ಅವಳು ಹಿಂಸೆಯಿಂದ ಬದುಕ್ತಿದ್ದಾಳೆ. ನೆಮ್ಮದಿ ಸಿಗಲಿ ಅಂತ ದೇವಸ್ಥಾನಕ್ಕೆ ಹೋದ್ರೆ ದೇವ್ರಿಗೆ ಕೈ ಮುಗಿಯೋ ಆಗಿಲ್ಲ, ಹಾಗೆ ಮಾಡ್ಬಿಟ್ಲು. ಹುಟ್ಟಿಸಿದವ್ರು ನೀವು. ನಿಮಗೇನು ಅನಿಸ್ತಾ ಇರ್ಬೋದು, ಊಟ ಹುಡ್ತವ್ ನಾನು, ನನ್ನ ಕೈ ತಡ್ಕೊಳಕ್ ಆಗಲ್ಲ. ಅದಕ್ಕೆಲ್ಲ ಇವಳು ಕಾರಣ ಅಲ್ವೋ? ಹೌದು, ಇವಳೇ ಕಾರಣ. ಇವಳು ಈ ಮನೇಲಿ ಇರ್ಕೋದು. ಇವಳು ನನ್ ಸೊಸೆ. ಇವಳನ್ನ ಮನೆ ಬಿಟ್ಟು ಹೋಗು ಅಂತ ಹೇಳಕ್ಕೆ ನೀನ್ ಯಾವನೋ ಅದನ್ನ ಹೇಳೋ. ಅಮ್ಮ, ಇವಳ ದೆಸೆಯಿಂದ ನನ್ನ ತಂಗಿ ಚಿತ್ರಹಿಂಸೆ ಅನುಭವಿಸ್ತಿದ್ದಾಳೆ.
ಹೇಳೋದೆಲ್ಲ ನಿಜಾನೇ ಇರ್ಬೋದು ಹರಿ. ಇದಕ್ಕೆಲ್ಲ ಕಾರಣ ನನ್ನ ಸೊಸೆ ಅನ್ನೋದು ನಿಜ. ಆದ್ರೆ ಆ ಸೊಸೆ ಕಲ್ಪನಾ ಅಲ್ಲ, ಅರ್ಚನಾ. ನಿಮ್ಗೆ ಯಾಕೆ ಯಾರಿಗೂ ಅರ್ಥ ಆಗ್ತಿಲ್ಲ? ನಿಮ್ಗೆಲ್ಲ ಮಂಕೌದಿದೆ. ನನಗೆ ಅದೆಲ್ಲ ಗೊತ್ತಿಲ್ಲ. ಇವನು ಈ ಮನೇಲಿ ಇರ್ಕೂಡ್ದು. ಯಾವುದಾದ್ರು ಪೀಡೆಗಳೆಲ್ಲ ಈ ಮನೇಲಿ ಸೇರ್ಕೊಂಡು ಈ ಮನೇನ ಹಾಳು ಮಾಡ್ತಿದ್ದಾರೆ. ಕೇಳೋ ಇಲ್ಲಿ, ಈ ಮನೆ ನನ್ನ ಮಗಂದಲ್ಲ. ಧರ್ಮ ಎಂದು ಧರ್ಮ ಎಂದು ಧರ್ಮ ಎಂದು ಧರ್ಮ ಎಂದು ಧರ್ಮ ಎಂದು ಧರ್ಮ ಎಂದು ಅಂದ್ರೆ ನಂದು 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 ಜಾಸ್ತಿ ಮಾತಾಡಿದ್ರೆ ನೀನು ಮನೆ ಬಿಡ್ಬೇಕಾಗತ್ತೆ. ನೀನು ಸ್ವಲ್ಪ ಕೂತ್ಕೋ ಇಲ್ಲಿ. ಮನೇಲಿ ಬಂದರೆ ನಿನ್ನ ರಗಳೆ, ಅಲ್ಲಿ ಹೋದ್ರೆ ಅಪ್ಪನ ರಗಳೆ. ಏನು ಮಾಡ್ಬೇಕು ನಾನು? ಮನೆ ಅಂದರೆ ಹಿಂಸೆ ಆಗ್ಬಿಟ್ಟಿದೆ ನನಗೆ. ಕಲ್ಪನಾ ದೆಸೆಯಿಂದ ನಾವು ಅವಮಾನ ಅನುಭವಿಸ್ಬೇಕಾಗಿದೆ. ಹಾದಿನ ಬೀದಿಲಿ ಹೋಗೋರೆಲ್ಲ ಅಮಿತಾನ ಹೀಯಾಳಿಸ್ತಿದ್ದಾರೆ. ಇದಕ್ಕೆಲ್ಲ ಕಾರಣ ಕಲ್ಪನಾ ಅಂತ ಗೊತ್ತಿದ್ರು ಅವಳನ್ನ ಮನೇಲಿ ಇಟ್ಕೊಂಡು ರಕ್ಷಣೆ ಕೊಡ್ತಿದ್ದಾರೆ ಅಪ್ಪ ಅಮ್ಮ. ಅವಳನ್ನ ಮನೆ ಬಿಟ್ಟು ಓಡಿಸಿ ಅಂದ್ರೆ ಅಪ್ಪ ಏನಂದ್ರು ಗೊತ್ತಾ? ಇದು ನನ್ನ ಮನೆ, ಧರ್ಮಯ್ಯನ ಮನೆ, ಯಾರು ಇಟ್ಕೋಬೇಕು ಅವ್ರನ್ನ ಇಟ್ಕೊಳ್ಳೋದು ನನ್ನ ಹಕ್ಕು ಅಂದ್ರು. ಜಾಸ್ತಿ ಮಾತಾಡಿದ್ರೆ ನೀನು ಮನೆ ಬಿಟ್ಟು ಓಡಿಸ್ತೀನಿ ಅಂದ್ರು. ಸರಿ
ಇದು ಅವ್ರದೇ ಮನೆ ಅಲ್ವಾ? ಅವ್ರ ತಾತ ಕಟ್ಸಿದ್ದು ಅವ್ರ ತಾತ ಕಟ್ಸಿದ್ದಾದ್ರೆ ನನಗೆ ನನ್ನ ಮುತ್ತಾತ ಕಟ್ಸಿದ್ದು. ಇರಬಹುದು ಹರಿ, ಆದ್ರೆ ಅಧಿಕಾರ ಇರೋದು ನಿಮ್ ತಂದೆ ಹತ್ರ. ನಿಮ್ಗಿನ್ನೂ ಅಧಿಕಾರ ಕೊಟ್ಟಿಲ್ಲ. ಬೇಕು ಅಂದ್ರೆ ಈ ಮನೇಲಿ ನಿಮ್ಮನ್ನ ನನ್ನನ್ನ ಇಟ್ಕೋಬಹುದು, ಬೇಡ ಅಂದ್ರೆ ಕಳಿಸ್ಬೋದು. ಅದವ್ರ ಇಷ್ಟ. ನಿಮ್ಗೇನ್ ಹಕ್ಕಿದೆ? ಯಾಕಿಲ್ಲ? ನಾನು ಅವ್ರ ಮಗ ಅಲ್ಲ ಅಂತ ಹೇಳ್ದವ್ರು ಯಾರು? ಆದ್ರೆ ನಿಮ್ಗಿನ್ನೂ ಅಧಿಕಾರ ಕೊಟ್ಟಿಲ್ಲ ಅನ್ನೋದು ನೆನ್ಪಿರ್ಲಿ. ನಿಮ್ಗೆ ಯಾವ ಹಕ್ಕು ಇಲ್ಲ, ಯಾವ ಅಧಿಕಾರನೂ ಇಲ್ಲ. ನೀವೀಗ ಅವ್ರು ಹೇಳ್ದಾಗ ಕೇಳಬೇಕು ಅಷ್ಟೇ. ಇಲ್ಲ ಅಂದ್ರೆ ನಾನು ನೀವು ಮನೆ ಬಿಟ್ಟು ಹೋಗ್ಬೇಕು. ನನಗೆ ಅಧಿಕಾರ ಇಲ್ವಾ? ಎಲ್ಲಿ ಹೋಗಿದ್ಯೆ? ಇಷ್ಟೊತ್ತು ಎಲ್ಲಿ ಹೋಗಿದ್ಯೆ? ದೇವಸ್ಥಾನಕ್ಕೆ. ಒಂದು ಮಾತು ಹೇಳ್ಬಿಟ್ಟು ಹೋಗೋದಲ್ವಾ? ಎಷ್ಟು ಚಿಂತೆ ಆಗಿತ್ತು ಗೊತ್ತಾ? ಯಾಕಮ್ಮಿ ಹೀಗೆ ಮಾಡ್ತೀಯೆ? ಹರಿ ಜೊತೆ ದೇವಸ್ಥಾನಕ್ಕೆ ಹೋಗಿದ್ದೆ. ವಿಧವೆರು ದೇವಸ್ಥಾನಕ್ಕೆ ಹೋಗುತ್ತಪ್ಪ? ತಪ್ಪಲ್ಲ. ಒಂದು ಮಾತು ಹೇಳ್ಬಿಟ್ಟು ಹೋಗ್ಬೋದಾಗಿತ್ತಲ್ಲ ಅಂದೆ. ಹರಿಯಾಕ ಗಲಾಟೆ ಮಾಡ್ದ? ದೇವಸ್ಥಾನದಲ್ಲಿ ಏನಾದರೂ ನಡೀತೇನೆ? ಅನುಭವಿಸೋದು ನನ್ನ ಕರ್ಮ. ಯಾರಂದ್ರೂ ಅನ್ನಿಸ್ಕೋಬೇಕು. ಇನ್ಮೇಲೆ ಹಾಗೆಲ್ಲ ಆಗ್ಬೇಕಾಗಿಲ್ಲ. ನಾವೊಂದು ನಿರ್ಧಾರಕ್ಕೆ ಬಂದಿದ್ದೀವಿ. ಓದಬೇಕು, ಇನ್ನೂ ಓದಬೇಕು ಅಂತ ನಿಂಗೆ ಆಸೆ ಇತ್ತಲ್ವಾ? ಆ ಆಸೆನ ಪೂರೈಸೋಣ ಅಂತ ಯೋಚಿಸಿದ್ದೀವಿ. ನಿನ್ನನ್ನು ಓದೋ ಕಳಿಸೋಣ ಅಂತ ನಾನು ನಿಮ್ಮಪ್ಪ ತೀರ್ಮಾನಿಸಿದ್ದೀವಿ. ಅಮ್ಮ, ನಾನು ನಿನಗೆ ಭಾರ ಆಗಿದ್ದೀನಾ? ಬಿಟ್ಟು ನಮ್ಮಿ, ಯಾಕಾಗಿ ಮಾತಾಡ್ತೀಯೇ? ಮಕ್ಕಳು ಹೆತ್ತವರಿಗೆ ಯಾವತ್ತಾದ್ರೂ ಭಾರ ಆಗ್ತಾರೇನೆ? ಮತ್ತ್ಯಾಕೆ ನನ್ನ ನಿನ್ನಿಂದ ಓಡಿಸೋಕೆ ಪ್ರಯತ್ನ ಮಾಡ್ತಿದ್ಯಾ? ನಿಮ್ಮನ್ನೆಲ್ಲ ನೋಡ್ಕೊಂಡು ನಾನು ಬದುಕಿದ್ದೀನಿ. ಎಲ್ಲರನ್ನ ಬಿಟ್ಟು ಹೋದ್ರೆ ನಾನು ಬದುಕ್ತೀನಾ ಹೇಳು? ಪ್ರಾಣವು ಪ್ರೀತಿ ಸಿಗ್ಲಿಲ್ಲ. ಅಪ್ಪ ಅಮ್ಮನ ಪ್ರೀತಿನಾದ್ರೂ ಸ್ವಲ್ಪ ದಿನ ಸಿಗ್ಲಮ್ಮ. ಪ್ಲೀಸ್. ಆಯ್ತು ಕಂದ, ಹಾಗೆ ಆಗಲಿ. ನಿನ್ನ ಮನಸ್ಸಿಗೆ ನಾವು ನೋವು ಮಾಡಲ್ಲ. ನೀನು ಇಲ್ಲೇ ಚೆನ್ನಾಗಿರ್ತೀಯ ಅಂತಾದ್ರೆ ಇಲ್ಲೇ ಇರು. ಅಮ್ಮ, ನನ್ನನ್ನು ಎಲ್ಲೂ ಕಳ್ಸಲ್ಲ ಅಂತ ಮಾತು ಕೊಡ್ತೀಯಾ? ಕಂದ, ಎಲ್ಲೂ ಕಳಿಸಲ್ಲ. ಹಾಗೆ ನನಗೊಂದು ಮಾತು ಕೊಡಬೇಕು. ನನಗೆ ಹೇಳ್ದೆ ಈ ಮನೆಯಿಂದ ಆಚೆ ಎಲ್ಲೂ ಹೋಗ್ಕೂಡ್ದು. ನಾನು ಹೋದರೆ ನಿನ್ನ ಮುದ್ದಿನ ಸೊಸೆಗೆ ಬುದ್ಧಿ ಕಲಿಸೋರು ಯಾರು? ಹಿಂಸೆ ಕೊಟ್ಟು ನರಳಿಸೋರು ಯಾರು? ಮೊದಲು ಕಲ್ಪನಾ ಚಾಪ್ಟರ್ ಮುಗೀಲಿ. ನಿನ್ನ ಮುದ್ದಿನ ಸೊಸೆಗೆ
ಬುದ್ಧಿ ಕಲಿಸೋರು ಯಾರಮ್ಮ? ಇವತ್ತೇ ಕೊನೆ. ಇನ್ ಯಾವತ್ತಾದ್ರೂ ಈ ಮನೆಯಲ್ಲಿ ಕಾಣಿಸ್ಕೊಂಡ್ರೆ ಸಾಯಿಸ್ಬಿಡ್ತೀನಿ. ದೇವ್ರಿಗೆ ಕೈ ಮುಗಿಯೋ ಆಗಿಲ್ಲ, ಹಾಗೆ ಮಾಡ್ಬಿಟ್ಲು. ಇವಳು ಸರಸಕ್ಕೆ ಅಮಿತಾ ಬಲಿ ಆಗಿತ್ತು ನೋಡಿ ನೀವು ಇವಳು ಪರ ನಿಂತಿದ್ದೀರಲ್ಲ. ಕಲ್ಪನಾ, ಚಿತ್ರಕ್ಕ ಅಮಿತಕ್ಕನ ಜೀವನನ ನಾನು ಹಾಳು ಮಾಡಿದ್ನಂತೆ. ಅದಕ್ಕೆ ನಾನು ಈ ಮನೆಯಲ್ಲೇ ಇರಬಾರ್ದಂತೆ. ಅಮಿತಕ್ಕನ ಬದುಕನ್ನ ಹಾಳು ಮಾಡಿದ್ದು ಅರ್ಚನಾ, ಜೀವನ ಹಾಳಾಗಿದ್ದು ನಂದು. ಚಿತ್ರಕ್ಕ ಅರ್ಚನಾ ಬಗ್ಗೆ ಗೊತ್ತಿರೋ ಸತ್ಯನೆಲ್ಲ ಅಮಿತಕ್ಕನ ಜೀವನ ಎಲ್ಲ ಹಾಳು ಮಾಡ್ತಾಳನ್ನೋ ಭಯದಿಂದ ಮುಚ್ಚಿಟ್ಟೆ. ನನ್ನ ಹರಿನ ಅರ್ಚನಾ ಬಿಟ್ಕೊಟ್ಟೆ. ಆದ್ರೆ ಈ ಹರಿ ಅರ್ಚನಾ ಮಾಡಿದ ತಪ್ಪುಗಳನ್ನೆಲ್ಲ ನನ್ನ ಮೇಲೆ ಹಾಕಿದ್ದಾನೆ. ನೀವೇ ನೋಡಿದ್ರಲ್ಲ ಚಿತ್ರಕ್ಕ, ಮದುವೆ ದಿನ ನನ್ನನ್ನು ಹೇಗೆ ಆಡ್ದವನು ಅಂತ. ಈ ಹರಿಗೆ ಬುದ್ಧಿ ಸರಿ ಹೋಗಿದೆ, ಎಲ್ರಿಗೂ ತೊಂದರೆ ಆಗ್ಬಿಟ್ಟಿದೆ. ಬುದ್ಧಿ ಕೆಟ್ಟೊಂಥರ ಆಡ್ತಾನೆ. ನೀನೇನು ಹೆದರ್ಕೋಬೇಡ ಕಲ್ಪನಾ. ನೋಡು, ನಿನ್ ಜೊತೆ ನಾವೆಲ್ಲರೂ ಇದ್ದೀವಿ. ನನ್ನ ಜೊತೆಲಿ ಇರ್ತೀರಾ ಚಿತ್ರಕ್ಕ? ಹಾಗೆ ಮಾವನ ಜೊತೆಲೂ ಇರ್ಬೇಕಲ್ವಾ? ಅವ್ರು ತಪ್ಪು ಮಾಡಿರಬಹುದು, ಅದನ್ನ ಕ್ಷಮಿಸಿ ನೀವು ದೊಡ್ಡವರಾಗಕ್ ನೋಡಿ. ಹೇಸ್ಗೆ ವ್ಯಕ್ತಿತ್ವ ಕಲ್ಪನಾ. ಅತ್ತೆ ಮುತ್ತೈದೆ ತನ್ನ ಗಟ್ಟಿ ಇರೋದಕ್ಕೆ ಅವ್ರಿಗೆ ನಮ್ಮಿಂದ ಮಾವ ಅನ್ನೋ ಪಟ್ಟ ಸಿಕ್ಕಿರೋದು. ಆದ್ರೆ ಈಗ ಮಾವ ತುಂಬಾ ಸೋತಿದ್ದಾರೆ ಅಲ್ವಾ? ಈಗ ನೀನು ವಿಚಾರಕ್ಕೆ ಬಾ. ಅರ್ಚನಾ ಏನೇ ಕತೆ ಕಟ್ಟಿ ಹರಿನ ಚೂ ಬಿಟ್ರು ಅಮಿತಾ ನಿನ್ನ ನಂಬ್ತಾಳ್ತಾನೆ. ಚಿತ್ರಕ್ಕ, ಮತ್ತ್ಯಾಕೆ ಹೆದರ್ತೀಯ? ಅರ್ಚನಾ ಅದೆಷ್ಟು ಹಾರಾಡ್ತಾಳೋ ನೋಡೋಣ. ಹರಿ ಅವಳ ತಾಳಕ್ಕೆ ಅದೆಷ್ಟು ಕುಣಿತನ ಕುಣಿಲಿ. ಒಂದಲ್ಲ ಒಂದಿನ ಅವನು ಕಾಲು ಸೋತು ನಿನ್ನ ಹತ್ರಕ್ಕೆ ಬರಲೇಬೇಕು.